ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋ ಬಂದು ಬೆಂಗಳೂರಿಂದ ಲೇಯಿಂದ ಬೆಂಗಳೂರಿಗೆ ಬಜೆಟ್ ಫ್ರೆಂಡ್ಲಿಯಾಗಿ ಹೆಂಗೆ ಟ್ರಾವೆಲ್ ಮಾಡೋದು. ಬೆಂಗಳೂರಿಂದ ಡೆಲ್ಲಿಗೆ ನಾವು ಟ್ರೈನಲ್ಲಿ ಬರಬೇಕು. ಟ್ರೈನ್ ಇಳಿತಿದ್ದಾಗೆ ನಾವು ISBT ಬಸ್ ಸ್ಟ್ಯಾಂಡಿಗೆ ಬರಬೇಕು. ISBTC ಬಸ್ ಸ್ಟ್ಯಾಂಡಿಗೆ ಬಂದರೆ ನಮಗೆ ಮಧ್ಯಾಹ್ನ 3 ಗಂಟೆಗೆಲ್ಲ ಡೆಲ್ಲಿಯಿಂದ ಲೇಗೆ ಬಸ್ ರೆಡಿ ಇರುತ್ತೆ. ಬಂದು ನಾವು ಟಿಕೆಟ್ ಬುಕ್ ಮಾಡಿ ಡೈರೆಕ್ಟ್ ಡೆಲ್ಲಿಯಿಂದ ಲೇಗೆ ಬಸ್ ಹತ್ತಬೇಕು. ಈ ಡೆಲ್ಲಿಯಿಂದ ಲೇ ಬಸ್ಸು ಜೂನಿಂದ ಸ್ಟಾರ್ಟಾಗಿ ಸೆಪ್ಟೆಂಬರಿಗೆ ಎಂಡ್ ಆಗುತ್ತೆ. ಈ ಜರ್ನಿ ಈಗ ರೀಸೆಂಟಾಗಿ 4-5 ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅರೌಂಡು ನಿಮಗೆ 36 ಅವರ್ಸ್ ಜರ್ನಿ ಆಗುತ್ತೆ. ಅಟ್ ಪ್ರೆಸೆಂಟ್ ಇವಾಗ ಡೆಲ್ಲಿಯಿಂದ ಲೇಗೆ 2 ಬಸ್ ಬಿಟ್ಟಿರೋದು. ಹಂಗಾಗಿ ಇದನ್ನು ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೊಳೋದು ಒಳ್ಳೆಯದು. ನಾವು ಬಂದು ಆಫ್ಲೈನಲ್ಲೇ ಬುಕ್ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. HRTC ವೆಬ್ಸೈಟ್ಗೆ ಹೋದರೆ ನಿಮಗೆ ಆರಾಮಾಗಿ ಆನ್ಲೈನಲ್ಲಿ ನೀವು ಈ ಬಸ್ನ ಬುಕ್ ಮಾಡ್ಬೋದು. ಇದು ನಿಮಗೆ ಡೆಲ್ಲಿ 3 ಗಂಟೆಗೆ ಬಿಟ್ಟರೆ ಅರೌಂಡು ಚಂಡೀಗಢ ರಾತ್ರಿ 9 ಗಂಟೆಗೆ ಬರ್ತಾನೆ. 9ರಿಂದ 9ವರೆಗೂ ಚಂಡೀಗಢ ಸ್ಟಾಪ್ ಮಾಡ್ತಾನೆ ಅಷ್ಟೇ. 9ವರೆಗೆ ಚಂಡೀಗಢ ಬಿಟ್ಟರೆ ಡೈರೆಕ್ಟ್ ಮನಾಲಿನೇ ಸ್ಟಾಪು. ನಿಮಗೆ ಬೆಳಗಿನ ಜಾವ 5 ಗಂಟೆಗೆ ಬಿಡ್ತಾನೆ. ಮನಾಲಿನಲ್ಲೂ ಜಾಸ್ತಿ ಹೊತ್ತು ಸ್ಟಾಪ್ ಮಾಡಲ್ಲ, ಒಂದು ಅರ್ಧ ಗಂಟೆ ಸ್ಟಾಪ್ ಮಾಡಿ ತಿರ್ಗಾ ಮನಾಲಿಯಿಂದ ಅಟಲ್ ಟನಲ್ ಕ್ರಾಸ್ ಮಾಡಿಕೊಂಡು ಸೀಸು ಕ್ರಾಸ್ ಮಾಡಿಕೊಂಡು ಕಿಲಾಂಗಿಗೆ ಹೋಗಿ ನೈಟು 9 ಗಂಟೆಗೆ ಸ್ಟಾಪ್ ಮಾಡ್ತಾನೆ. ನೈಟ್ 9 ಗಂಟೆಗೆ ಸ್ಟಾಪ್ ಮಾಡಿದ್ರೆ ತಿರ್ಗಾ ನೆಕ್ಸ್ಟ್ ಡೇ ನಿಮಗೆ ಅರ್ಲಿ ಮಾರ್ನಿಂಗ್ 5 o'clock ಬಸ್ ಬಿಡೋದು. ಹಂಗಾಗಿ ನಿಮಗೆ ಕಿಲಾಂಗಲ್ಲಿ ಒಂದು ನೈಟ್ ಸ್ಟೇ ಮಾಡಬೇಕಾಗುತ್ತೆ. ಕಿಲಾಂಗಲ್ಲಿ ನಿಮಗೆ ಡಾರ್ಮೆಂಟ್ರಿ ಫಾರ್ ಹೆಡ್ 500 rupees ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಸಿಗುತ್ತೆ. ಬೆಳಗಿನ ಜಾವ ನೀವು ಕರೆಕ್ಟಾಗಿ 5 ಗಂಟೆ ಅಷ್ಟೊಳಗೆ ರೆಡಿಯಾಗಿ ವಾಪಸ್ ಬಂದಿರಬೇಕು ಬಸ್ ಸ್ಟ್ಯಾಂಡಿಗೆ. 5 ಗಂಟೆ ಕಿಲಾಂಗ್ ಬಿಟ್ಟು ಡೈರೆಕ್ಟ್ ಜಿಸ್ಪಾ ಪಾಸ್ನ ಕ್ರಾಸ್ ಮಾಡಿಕೊಂಡು ಬಾರಲಾಚಾ ಪಾಸಿಗೆ ಬಂದು ಒಂದು ಅರ್ಧ ಗಂಟೆ ನಿಮಗೆ ಸ್ಟಾಪ್ ಕೊಡ್ತಾರೆ. ಬಾರಲಾಚಾ ಬಿಟ್ಟು ಸರ್ಚುಗಿಂತ ಮುಂಚೆನೇ ನಿಮಗೆ ತಿಂಡಿಗೆ ನಿಲ್ಲಿಸ್ತಾರೆ. ಸರ್ಚುಗೆ ಬರೋಷ್ಟಾಗ ಆಲ್ರೆಡಿ 9 ಗಂಟೆ ಆಗಿರುತ್ತೆ. ಹಂಗಾಗಿ 9:30 ಅಷ್ಟರವರೆಗೆ ನಿಮಗೆ ತಿಂಡಿ ಕೊಟ್ಟು ತಿಂಡಿ ಮುಗಿಸ್ಕೊಂಡು ನೀವು ತಿರ್ಗಾ ಸರ್ಚುಯಿಂದ ನೀವು ನಾಕುಲಾ ಪಾಸ್ ಕಡೆಗೆ ಹೋಗ್ತೀರಾ. ನಾಕುಲಾ ಪಾಸಿಂದ ಡೈರೆಕ್ಟ್ ನಿಮಗೆ ಊಟಕ್ಕೆ ನಿಲ್ಲಿಸ್ತಾರೆ. ಊಟ ಮುಗಿತಿದ್ದಂಗೆ ನಿಮಗೆ ತಂಗ್ಲಂಗ್ಲಾ ಟಾಪ್ಗೆ ಹೋಗ್ತಾರೆ. ಹಂಗಾಗಿ ನಾಕುಲಾ ಪಾಸಲ್ಲಿ ಸ್ವಲ್ಪ ಲಿಮಿಟೆಡ್ ಆಗ್ತೀನಿ. ತಾಂಗ್ಲಂಗ್ಲಾ ಬಿಡೋ ಅಷ್ಟಾಗ ಆಲ್ರೆಡಿ ನಿಮಗೆ 4-4:30 ಆಗಿರುತ್ತೆ. ಹಂಗಾಗಿ ಡೈರೆಕ್ಟ್ ನೆಕ್ಸ್ಟ್ ಲೇನೇ ಸ್ಟಾಪು. ಲೇ ರಾತ್ರಿ 7 ಗಂಟೆ 8 ಗಂಟೆ ಅಷ್ಟೊಳಗೆ ಆಲ್ರೆಡಿ ಲೇಗೆ ಹೋಗಿರ್ತಾರೆ. ಹಂಗಾಗಿ ನೀವು ಡೈರೆಕ್ಟ್ ಲೇಗೆ ಹೋಗಿ ಒಂದು ಡಾರ್ಮೆಟ್ರಿ ತಗೊಂಡು ಸ್ಟೇ ಮಾಡಬೇಕು. ಬೆಂಗಳೂರಿಂದ ಲೇಯಿಂದ ಬೆಂಗಳೂರಿಗೆ ಟ್ರಾವೆಲು, ಫುಡ್ ಚಾರ್ಜಸ್ಸು ಮತ್ತು ಡಾರ್ಮೆಟ್ರಿ ಚಾರ್ಜಸ್ ಎಷ್ಟಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಬೆಂಗಳೂರಿಂದ ಡೆಲ್ಲಿಯಿಂದ ಬೆಂಗಳೂರಿಗೆ 2 ಸೈಡು 3 AC ಸೀಟರ್ದು ಟ್ರೈನು 4,000 rupees 4,600 rupees ಪರ್ ಹೆಡ್ ಆಗುತ್ತೆ. ಫುಡ್ಡು ಟ್ರೈನಲ್ಲಿ ನಿಮಗೆ 2,000 rupees ಖರ್ಚಾಗುತ್ತೆ. ಡೆಲ್ಲಿಯಿಂದ ಲೇಯಿಂದ ಡೆಲ್ಲಿಗೆ HRTC ಬಸ್ಸಲ್ಲಿ ನಿಮಗೆ ಪರ್ ಹೆಡ್ಡು 1,900, 2 ಸೈಡು 3,800 ಬಸ್ ಫೇಸ್ ಆಗುತ್ತೆ. ಮತ್ತು 2,000 rupees ಫುಡ್ ಚಾರ್ಜಸ್ ಬೀಳುತ್ತೆ ನಿಮಗೆ. ಕಿಲಾಂಗಲ್ಲಿ 500 rupees ಡಾರ್ಮೆಂಟ್ರಿ ಚಾರ್ಜು. ಟೋಟಲ್ ನಿಮಗೆ 13,500 ಆಗುತ್ತೆ. ಬೆಂಗಳೂರು ಟು ಲೇ ಟು ಬೆಂಗಳೂರಿಗೆ. ಇದು ಬರೀ ಟ್ರಾವೆಲ್ದು. ಅಲ್ಲಿ ಎಲ್ಲೆಲ್ಲಿ ಓಡಾಡಬೇಕು ಏನು ಮಾಡಬೇಕು ಅಂತ ಯೂಟ್ಯೂಬಲ್ಲಿ ಡೀಟೇಲಾಗಿ ವೀಡಿಯೋ ಮಾಡೋಕ್ಕಿರ್ತೀನಿ. ಪ್ಲೀಸ್ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ.